ತೆರವಾದ ಮೇಲೆ ಕೆಲವರು ವಾಪಸ್ ಬಂದಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅಂಥ ಕಡೆ ನಮ್ಮ ಅಧಿಕಾರಿಗಳಿಗೆ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಧಿಕಾರಿಗಳ ಮಾತಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಕಡೆ ದುಬಾರಿ ಶುಲ್ಕ ಹಾಕೋದಾಗ್ಲಿ ಅಥವಾ ಮೆಟೀರಿಯಲ್ ಸೀಸ್ ಮಾಡೋದಕ್ಕೂ ಕೂಡ ನೀವು ಹಿಂದೆ ಸರಿಯಬೇಡಿ. ಒಳ್ಳೆ ಮಾತಲ್ಲಿ ಹೇಳಿ ನೋಡಿ ನಿಮ್ಮ, ಯಾಕಂದರೆ ಬಡವ್ರದ್ದು ಅವ್ರ ಸಂಪಾದನೆ ಕಿತ್ಕೊಳ್ಳೋ ಉದ್ದೇಶ ನಮಗೆ ಇಲ್ಲ. ಆದರೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದರೆ, ತಮ್ಮಕ್ಕಿ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದರೆ ಅವ್ರ ಮೇಲೆ ಪೆನಾಲ್ಟಿನೂ ಹಾಕಬೇಕಾಗುತ್ತೆ, ಆಮೇಲೆ ಮೆಟೀರಿಯಲ್ಲು ಸೀಸು ಮಾಡಬೇಕಾಗುತ್ತೆ. ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ರೀತಿ ಪದೇ ಪದೇ ಸರ್ಕಾರದ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಸಂಘರ್ಷಕ್ಕೆ ಇಳಿಯಬೇಡಿ, ಸಹಕಾರ ಕೊಡಿ, ನಿಮ್ಮ ಪರವಾಗಿ ನಾವು ಇರ್ತೇವೆ. ಆದರೆ ಸಂಘರ್ಷಕ್ಕೆ ಇಳಿದ್ರೆ ಕಾನೂನಿನ ಕ್ರಮ ಜರುಗಿಸಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಗಡುವು ಕೊಟ್ಟಿಲ್ಲ. ಈಗ ಅವರು ಡೆವಲಪರು ತಪ್ಪಾಗಿದೆ ಅಂತೇಳಿ ಅವರೇ ಮುಂದೆ ಬಂದು ಏನೋ ಅನಾಹುತ ಆಗೋದಕ್ಕೆ ಮೊದಲೇ ಅವರು ನಾವು ಕಟ್ಟಿರೋ ಬಿಲ್ಡಿಂಗನ್ನೇ ತೆಗೆದು ಮತ್ತೆ ಕಟ್ತೀವಿ ಅಂತ ಹೇಳಿದಾಗ ಅವರು ಎಲ್ಲೋ ಒಂದು ಕಡೆ ಹಿಂದೆ ಎಚ್ಚರ ತಪ್ಪಿದ್ದಾರೆ. ಆದರೆ ಅರಿವು ಬಂದ ಮೇಲೆ ಇವತ್ತಾದರೂ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟೋ ಜನ ಎಲ್ಲ ಬಿದ್ದೋಗಿದ ಮೇಲೇನೂ ಕೂಡ ಎಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದ್ದಾವೆ ಬೆಂಗಳೂರಿನಲ್ಲಿ, ಕ್ವಾಲಿಟಿ ಇಲ್ಲದೆ ಕಟ್ಟಿ, ಸರಿಯಾಗಿ ಡಿಸೈನು ಸ್ಟ್ರಕ್ಚರು ನೋಡದೆ ಕಟ್ಟಿ ಬಿದ್ದೋಗಿದ್ದಾವೆ. ಪುಣ್ಯಕ್ಕೆ ಇಲ್ಲಿ ಇದು ಸ್ವಲ್ಪ ಸ್ಟ್ರಕ್ಚರಲ್ ವೀಕ್ನೆಸ್ ಇದೆ ಅಂತ ಡೆವಲಪರೇ ಅರ್ಥ ಮಾಡಿಕೊಂಡು ಅವರೇ ಪರ್ಮಿಷನ್ ತಗೊಂಡು ನಾವೇ ಡೆಮಾಲಿಷನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೇರೆ ಹೊಸ ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಮುಂದೆ ಬಂದಿರೋದು ಸಮರ್ಥನೀಯ ಅಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಸಮಾಧಾನಕರ ಅಂತ ಆದ್ರೂ ಹೇಳ್ಬೋದು. ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಅಲ್ಲಿ ರಿಪೋರ್ಟ್ ಫೇಲ್ಯೂರ್ ಬಂದಾಗ NOC ಎಲ್ಲ ಹೇಗೆ ವಿತರಣೆ ಮಾಡೋದು ಕಟ್ಟಡಕ್ಕೆ ಅನ್ನೋದು ಇಲ್ಲ. ನಾನು ವಿಚಾರಿಸಿದೆ ಇದನ್ನ, ನಮ್ಮ ಚೀಫ್ ಕಮಿಷನರು ಇಲ್ಲೇ ಇದ್ದಾರೆ. ನಾವು OC ಕೊಡುವಾಗ ಅವರೇ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ನಮ್ಗೆ, ಅದರ ಆಧಾರದ ಮೇಲೆ ನಾವು OC ಕೊಡ್ತೇವೆ. ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಅವರೇ ತಗೊಂಡು ಬಂದು ಕೊಡ್ತಾರೆ. ಸೊ ಈಗ ಈ ಅನುಭವದ ಹಿನ್ನೆಲೆಯಲ್ಲಿ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಫಿಟ್ನೆಸ್ ಅನ್ನು ಕೂಡ ಸರಿಯಾಗಿ ವೆರಿಫೈ ಮಾಡ್ಕೋಬೇಕು. ಅದನ್ನ ಕಾನೂನಲ್ಲಿ ಏನು ಬದಲಾವಣೆ ತರಬೇಕು ವಿಚಾರ ಮಾಡಿ ಅಂತ ಹೇಳಿದ್ದೇನೆ. ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ಮರುಕಳಿಸದ ಹಾಗೆ ಪ್ರಿವೆಂಟಿವ್ ಸ್ಟೆಪ್ಸ್ ಕಡೆಗೆ ಗಮನ ಕೊಡ್ತೇವೆ. ಬಿಲ್ಡಿಂಗ್ ಫಿಟ್ನೆಸ್ ಯೋಜನೆಗಳಡಿ ಸೈಟ್ ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಯಾವ ರೀತಿ ನಿರ್ಣಯ ಮಾಡಿದ್ರು? ಈಗ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಆಲೋಚನೆಯನ್ನು ಅದ್ರ ಬಗ್ಗೆ ಹೇಳಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. BDA ಆಕ್ಟ್ ಇದೆ, BDA ಆಕ್ಟ್ ಅಲ್ಲಿ ಅವರೇ ಹೇಳ್ತಾರೆ 4 years ಅಲ್ಲಿ ಕಟ್ಟಲಿಲ್ಲ ಅಂದ್ರೆ ವಾಪಸ್ ತಗೋಬಹುದು. ಆಕ್ಟ್ ಅಲ್ಲಿ ಇದೆ, ಇದು ತಗೊಳಕ್ ಪ್ರಾರಂಭ ಮಾಡಿದ್ರೆ ಮತ್ತೆ ಇದೇ ತರ ಅದು ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ ಜನನೇ ಈಗ, ಯಾಕಂದ್ರೆ ಇದು ಸಾಮಾನ್ಯ ಜನಕ್ಕೆ ಮನೆ ಕಟ್ಟಿ ಕೊಟ್ಟಿರುವಂತದ್ದು, ಅವ್ರು ಕಟ್ಟೇನೆ ಖಾಲಿ ಹಿಡ್ಕೊಳ್ಳೋದು ಕಾನೂನು ಅಡಿಯಲ್ಲಿ ಸರಿ ಅಲ್ಲ. ಅದು ಇನ್ನೂ ನಾವು ಅದ್ರ ಬಗ್ಗೆ ಇದು ಮಾಡಿಲ್ಲ, ಅದನ್ನ ಮುಂದೆ ಮಾಡೋಣ. ಈಗ ಇರ್ಲಿ, ಸಡನ್ ಆಗಿ ಎಲ್ಲ ಮಾಡೋಕ್ಕಾಗಲ್ವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಮಾಡೋಣ. ಈಗೆಲ್ಲ ಕ್ಲೀನ್ ಮಾಡಲಿ, ಇದು ಮೆಸೇಜ್ ಹೋಗ್ಲಿ ನಿಮ್ಮ ಮುಖಾಂತರ. ಖಾಲಿ ಇಟ್ಟರೆ ಮತ್ತೆ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಿ ವಾಪಸ್ ತಗೊಳ್ಳೋದು ಕಾನೂನಲ್ಲಿದೆ. ಸರ್ಕಾರ ಏನು ಹೊಸದಾಗೇನು ಕಾನೂನು ಮಾಡಬೇಕಾಗಿಲ್ಲ ಅದಕ್ಕೆ. ಸೊ ಅದನ್ನು ಸ್ವಲ್ಪ ಆದಷ್ಟು ಬೇಗ ಮನೆಗೆ ಕಟ್ಕೊಳ್ಳುವಂಥದ್ದು ಎಲ್ಲರೂ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಮೈಸೂರು ಹೇಳ್ದಂಗೆ ಸರ್ಕಾರಕ್ಕೆ ನಿಮ್ ಸೈಟ್ ತಗೊಳ್ಬೇಕು ಅಂತ ಏನು ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಬೆಂಗಳೂರು ಸುಧಾರಣೆ ಆಗುತ್ತೆ, ಬದುಕೋ ಜನಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದು ಉದ್ದೇಶ ಇಲ್ಲ. ಕಾನೂನು ಪಾಲನೆ ಮಾಡಿ ಅಂತ ನಮ್ದು ಎಲ್ಲರದು ಮನವಿ ಅಷ್ಟೇ. ಖಾಸಗೀಕರಣ ಮಾಡಬಾರ್ದು ಕಮ್ಮಿ ಇದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಆ ತೋಟಗಾರಿಕಾ ಇಲಾಖೆ ವಿಷಯ ಇದೆ. ಆದರೂ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನು ಡಿಸ್ಕಷನ್ ಮಾಡ್ತೇವೆ. ಮತ್ತೊಂದು ಪ್ರಶ್ನೆ ಸರ್, ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಇವೆಲ್ಲವೂ ಕೂಡ ತ್ಯಾಜ್ಯ ವಿಲೇವಾರಿ ಹೇಗೆ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ, ಇದಕ್ಕೆ ಗೊತ್ತಾಗ್ತಿಲ್ಲ. ಹಾಗಾಗಿ ಅವರು GPA ಕೊಡಬೇಕು ಅಂತ ಕೂಡ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ. ಅವ್ರು ಸ್ವತಃ ಹೇಗೆ ಮಾಡ್ಕೊಂತ ಅಂತ ಗೊತ್ತಿಲ್ಲ. ಅಂತಹ ಪ್ರಕರಣಗಳಿಗೆ ನೋಟಿಸ್ ಕೊಡುವಂಥ ಕೆಲಸ ಆಗಿದೆ. ಬಲ್ಕಲ್ಲಿ ಕಸ ಕೊಡೋ ವಿಚಾರವ ಸಂಬಂಧಪಟ್ಟಂತೆ ಏನು ನಿರ್ಣಯ ತೆಗೆದುಕೊಳ್ತೀರಾ? ಹೋಟೆಲ್ಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಏನು ಸೂಚನೆ ಕೊಡಬೇಕು? ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಆದರೂ ಯಾಕಂದರೆ ಅದ್ರ ಬಗ್ಗೆ ಕಸದ್ದು ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಈ ಸಬ್ಜೆಕ್ಟ್ ಆದರೂ ನಿಮಗೆ ಸಂಕ್ಷಿಪ್ತವಾಗಿ ನೀವು ಕೇಳಿದ್ರಿಂದ ಹೇಳ್ತೇನೆ.
ಸುಮಾರು ಬಲ್ಕ್ ಜನರೇಟರ್ ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ನಮ್ಮ ಲೋಕಲ್ ಮನೆ ಕಸ ಕಲೆಕ್ಟ್ ಮಾಡೋರ ಕೈಗೆ ಕಸ ಕೊಡ್ತಾ ಇದ್ದಾರೆ. ಇದು ಇಲ್ಲೀಗಲ್. ಅದರಿಂದನೇ ಕಸ ನಿರ್ವಹಣೆ ಜನಗಳದ್ದು ಮನೆ ಬಾಗಿಲಿಗೆ ಹೋಗಿ ಇವ್ರು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಬಲ್ಕ್ ಜನರೇಟ್ರು ಕೂಡ ಇವ್ರ ಕೈಗೆ ಕೊಟ್ಟು ಆ ಇರೋ ಕೆಪಾಸಿಟಿ ಎಲ್ಲ ಬಲ್ಕ್ ಜನರೇಟರೇ ಕೊಟ್ಬಿಟ್ರೆ ಕಸ ಇನ್ನು ಮನೆಯಿಂದ ಕಸ ಕಲೆಕ್ಟ್ ಮಾಡೋಕ್ಕಾಗದೆ ಅವರು ತಗೊಂಡು ಬಂದು ರೋಡ್ ಸೈಡಲ್ಲಿ ಬಿಸಾಕುವಂಥದ್ದು ಆಗ್ತಾ ಇದೆ. ಈ ಒಂದು ನೆಕ್ಸಸ್ಗೆ ಕಡಿವಾಣ ಹಾಕ್ತೇವೆ. ಮುಂದಿನ ದಿನ ಹೇಗೆ ಕಡಿವಾಣ ಹಾಕ್ತೀವಿ ಅನ್ನೋದು ತಮ್ಮ ಜೊತೆ ಮುಂದಿನ ದಿನ ದೊಡ್ಡ ಮಟ್ಟದ ಕಟ್ಟಡ ತೆರವು ಮಾಡಿ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದೀರಾ. ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಒಟ್ಟು ಎಷ್ಟು ನಿವೇಶನಗಳನ್ನು ಗುರುತು ಮಾಡಿದ್ರು? 15ನೇ ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ ರೈಡು, ಹಾಗೆ KEDB, PDA, ಬೆಸ್ಕಾಮು ಇವೆಲ್ಲ ಸೇರಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂಥ ಡೆಬ್ರಿಸ್ ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನು ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ದರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನು ದಯವಿಟ್ಟು ತಮ್ಮ ಸೈಟನ್ನು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ನೋಟಿಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ಪದೇ ಮನವಿ ಮಾಡಿದ್ದೇವೆ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ.